ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ಇದೀಗ ವೀಕ್ಷಕರು ಕೇಳ್ತಿರುವಂತಹ ಒಂದೇ ಒಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ಇದ್ದಂತಹ ಕೀರ್ತಿ ಪಾತ್ರ ಮುಗೀತಾ? ನೆಕ್ಸ್ಟ್ ಕೀರ್ತಿ ಮತ್ತೆ ಬರ್ತಾರಾ? ಕೀರ್ತಿಗೆ ಏನಾಯ್ತು? ಸೊ ಸಸ್ಪೆನ್ಸ್ ಆಗಿ ಏನಾದರೂ ನಡೀತಾ ಇದೆಯಾ? ಸೊ ಬಿಗ್ ಟ್ವಿಸ್ಟ್ ಒಂದಿಗೆ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ಕೀರ್ತಿ ಮತ್ತೆ ಕಮ್ ಬ್ಯಾಕ್ ಆಗ್ತಾರಾ? ಯಾಕಂತಂದ್ರೆ ಒಂದಷ್ಟು ಜನ ಕೀರ್ತಿಯನ್ನ ಬೈತಾ ಇದ್ರೆ, ಇನ್ನೊಂದಷ್ಟು ಜನ ಕೀರ್ತಿಯನ್ನ ತುಂಬಾ ಪ್ರೀತಿಯಿಂದ ಒಪ್ಕೊಂಡಿದ್ರು ಕೂಡ. ಸೊ ಕೀರ್ತಿ ಇಲ್ಲದೆ ನಾವು ಧಾರಾವಾಹಿಯನ್ನ ನೋಡೋದೇ ಇಲ್ಲ, ಕೀರ್ತಿ ಇಲ್ಲದ ಧಾರಾವಾಹಿ ನೋಡೋದಕ್ಕೂ ಕೂಡ ಆಗ್ತಾ ಇಲ್ಲ. ಸೊ ಕೀರ್ತಿ ಮತ್ತೆ ಬರಬೇಕು, ಫೈಟ್ ಮಾಡಬೇಕು. ಒಂದಷ್ಟು ಜನ ಕೀರ್ತಿ ಬರಬಾರ್ದು, ಎಲ್ಲವೂ ಕೂಡ ಇನ್ನು ಮುಂದೆ ಸೊಲ್ಯೂಷನ್ ಸಿಗುತ್ತೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಸೊ ಸಾಕಷ್ಟು ಪ್ರತಿಕ್ರಿಯೆಗಳು ಬರ್ತಾ ಇರೋದು ಕೀರ್ತಿ ಒಂದು ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ಮತ್ತೆ ಬರಬೇಕು ಅನ್ನುವಂಥದ್ದು. ಹಾಗಾದ್ರೆ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ಕೀರ್ತಿ ಪಾತ್ರ ಮುಗೀತಾ ಅನ್ನೋದರ ಬಗ್ಗೆ ತಾನ್ವೀರ ಅಂದ್ರೆ ಕೀರ್ತಿಯೇ ಸ್ಪಷ್ಟ ಉತ್ತರವನ್ನ ಕೊಟ್ಟಿದ್ದಾರೆ. ಒಂದು ಸಂದರ್ಶನದಲ್ಲಿ ಮಾತನಾಡಿದ್ದಾರೆ. ಹಾಗಾದ್ರೆ ಅದು ಏನು? ಕೀರ್ತಿ ಮತ್ತೆ ಬರ್ತಾರಾ? ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ಕೀರ್ತಿ ಪಾತ್ರವನ್ನ ವೀಕ್ಷಕರು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ನೀವು ಕೂಡ ಮಿಸ್ ಮಾಡ್ಕೊಳ್ತಾ ಇದ್ದೀರಾ? ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೆ ಕಾವೇರಿಯ ಸಂಚಿಗೆ ಬಲಿಯಾಗಿ ಕೀರ್ತಿ ತನ್ನ ಪ್ರಾಣವನ್ನ ಕಳ್ಕೊಂಡಿದ್ದಾಳೆ ಅಂತ ತೋರಿಸಲಾಗಿದೆ. ಆದ್ರೆ ಕೀರ್ತಿ ಮತ್ತೆ ಬರ್ತಾಳೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಸೊ ಈ ಬಗ್ಗೆ ಕೀರ್ತಿ ಪಾತ್ರಧಾರಿ ನಟಿ ತನ್ವಿ ರಾವ್ ಅವರು ಏನ್ ಹೇಳಿದ್ದಾರೆ ಅನ್ನೋದನ್ನ ಹೇಳ್ತೀವಿ. ಸೊ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ಶೂಟ್ ಮಾಡುವಾಗ ಈ ರೀತಿ ಪ್ರತಿಕ್ರಿಯೆ ಬರುತ್ತೆ ಅಂದ್ಕೊಂಡು ಶೂಟಿಂಗ್ ಮಾಡಿರಲಿಲ್ಲ. ಕೆಲ ವಾರಗಳಿಂದ ಏನಾಗುತ್ತೆ ಅಂತ ನಮಗೂ ಕೂಡ ಕುತೂಹಲ ಇರ್ತಾ ಇತ್ತು. ಸೆಟ್ನಲ್ಲಿ ಮುಂದೆ ಏನಾಗುತ್ತೆ ಅಂತ ಕೇಳ್ತಾ ಇದ್ದೆ. ಕೆಲ ವಾರಗಳಿಂದ ಪಾತ್ರದಲ್ಲಿ ತುಂಬ ಬದಲಾವಣೆ ಆಗಿದೆ. ಕೀರ್ತಿಗೆ ಲಕ್ಷ್ಮಿ ಹತ್ತಿರ ಹಾಕ್ತಾಳೆ, ಕಾವೇರಿಯಿಂದ ದೂರ ಆಗ್ತಾಳೆ. ಆಮೇಲೆ ಕಿಡ್ನ್ಯಾಪರ್ಸ್ ಸಹಾಯ ತಗೊಂಡು ಕಾವೇರಿ ಬಣ್ಣ ಬಯಲು ಮಾಡೋಣ ಅಂತ ಕೀರ್ತಿ ಹೋದಾಗ ಇನ್ನೇನೋ ಆಗಿ ಹೋಗುತ್ತೆ. ಸೊ ಇದೆಲ್ಲವೂ ಕೂಡ ಸಾಕಷ್ಟು ಬದಲಾವಣೆಗಳು ನಮಗೆ ಗೊತ್ತಿಲ್ಲದೆ ಆಗಿದ್ದು ಕೂಡ ಇದೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಇಲ್ಲಿವರೆಗೆ ಒಂದೇ ರೀತಿಯಲ್ಲಿ ಹೋಗ್ತಿದ್ದಂತಹ ಕೀರ್ತಿ ಪಾತ್ರ ಈಗ ಇದೊಂದು ದೊಡ್ಡ ಜರ್ನಿ ಆಗಿರುವಂಥದ್ದು. ಕೀರ್ತಿಗೆ ಲಕ್ಷ್ಮಿ ಅಂದ್ರೆ ಸಿಟ್ಟು, ವೈಷ್ಣವ್ ಅಂದ್ರೆ ಪ್ರೀತಿ, ಕಾವೇರಿ ಅಂದ್ರೆ ನಿರೀಕ್ಷೆ ಇರುತ್ತೆ ಅಂತ ವೀಕ್ಷಕರು ಅಂದ್ಕೊಳ್ತಾರೆ. ಈಗ ಅದೆಲ್ಲವೂ ಕೂಡ ಉಲ್ಟಾ ಆಗಿರುವಂಥದ್ದು. ಮೊದಲ ಬಾರಿಗೆ ಈ ರೀತಿಯ ದೃಶ್ಯಗಳು ಬಂದಾಗ ಹೇಗೆ ನಟಿಸಬಹುದು ಅನ್ನುವಂತಹ ಪ್ರಶ್ನೆ ಈಕೆಗೂ ಕೂಡ ಇತ್ತು ಅನ್ನುವಂಥದ್ದನ್ನ ಸಂದರ್ಶನ ಒಂದರಲ್ಲಿ ನಟಿ ತನ್ವಿ ರಾವ್ ಹೇಳ್ಕೊಂಡಿರುವಂಥದ್ದು. ಸೊ ಬೆಟ್ಟದಿಂದ ಬೀಳೋ ದೃಶ್ಯ ಆಯಿತು. ಈಗ ಹಾರರ್ ಟ್ರ್ಯಾಕ್ ಇರುತ್ತೆ. ಈ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಾನು ಕೂಡ ಅನ್ಕೊಂಡಿರಲಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಇರಲಿ ಅಥವಾ ನಾನು ಎಲ್ಲೇ ಕಾಣಿಸ್ಲಿ, ಎಲ್ಲರೂ ಕೂಡ ಕೀರ್ತಿ ಯಾವಾಗ ಬರ್ತಾಳೆ, ಕೀರ್ತಿ ಎಲ್ಲಿ, ಕೀರ್ತಿ ಪಾತ್ರ ಮುಗೀತಾ ಅಂತ ಪ್ರಶ್ನೆ ಮೇಲೆ ಪ್ರಶ್ನೆ ಈಕೆಗೆ ಮಾಡ್ತಾ ಇದ್ದಾರೆ. ನನಗೆ ಕರ್ನಾಟಕ ಜನತೆ ನೀಡ್ತಿರುವಂತಹ ಪ್ರೀತಿಗೆ ನಾನು ಯಾವತ್ತಿಗೂ ಕೂಡ ಚಿರಋಣಿ. ಇದನ್ನ ನಾನು ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ. ಈ ಪಾತ್ರಕ್ಕೆ ಇಷ್ಟೆಲ್ಲ ಒಂದು ಹೊಗಳಿಕೆ ಸಿಗುತ್ತೆ ಅನ್ನುವಂಥದ್ದು. ಹೀರೋಯಿನ್ ಪಾತ್ರಕ್ಕೆ ಈ ರೀತಿ ರಿಯಾಕ್ಷನ್ ಬರೋದು ಕಾಮನ್. ಆದರೆ ನನ್ನ ಪಾತ್ರಕ್ಕೆ ಈ ರೀತಿ ಫಲಿತಾಂಶವನ್ನ ನಿರೀಕ್ಷೆ ಮಾಡಿ ನಾನು ಕೆಲಸ ಮಾಡಿರಲಿಲ್ಲ. ಕೀರ್ತಿ ಇಲ್ಲ ಅಂದರೆ ನಾವು ಧಾರಾವಾಹಿಯನ್ನ ನೋಡಲ್ಲ ಅಂತ ಕೂಡ ಕೆಲವರು ತುಂಬ ಪ್ರಾಮಾಣಿಕವಾಗಿ ಹೇಳಿದ್ದಾರೆ. ಅದು ನನಗೆ ತುಂಬ ಖುಷಿಯನ್ನು ತಂದುಕೊಟ್ಟಿದೆ. ಇಷ್ಟು ಜನ ನನ್ನನ್ನು ಒಪ್ಕೊಂಡಿದ್ದಾರಲ್ಲ ಅನ್ನುವಂಥದ್ದು. ಯಾಕಂತಂದರೆ ಕೀರ್ತಿ ಧಾರಾವಾಹಿ ಈ ಹಿಂದೆ ನಾವು ನೋಡ್ತಿರುವಾಗ ಒಂದು ನಾರ್ಮಲ್ ಪಾತ್ರ ಅಂತ ಅನಿಸ್ತಾ ಇತ್ತು. ಆದರೆ ಒಂದು ಸೀರಿಯಲಲ್ಲಿ ಯಾವಾಗ ಈ ಒಂದು ಟ್ವಿಸ್ಟ್ ಸಿಕ್ತೋ, ಕೀರ್ತಿ ಪಾತ್ರದ ಮೇಲಿದ್ದಂತಹ ಆ ಒಂದು ಏನು ವಿಚಾರ ಇತ್ತು ಅದೆಲ್ಲವೂ ಕೂಡ ವೀಕ್ಷಕರಿಗೆ ಬದಲಾಗಿರುವಂಥದ್ದು. ಕೀರ್ತಿ ಮತ್ತೆ ಬರಬೇಕು, ಯಾಕಂತಂದರೆ ಆಕೆಯ ಅದ್ಭುತ ನಟನೆಗೆ ಎಲ್ಲರೂ ಕೂಡ ಮನಸೋತಿದ್ದಾರೆ. ಆಕೆ ಆ ಒಂದು ಪಾತ್ರಕ್ಕೆ 100% ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಕಂಪ್ಲೀಟ್ ಆಗಿ ಆಕೆಯ ಮೇಲಿದ್ದಂಥ ಆ ಒಪಿನಿಯನ್ ಕೀರ್ತಿ ಪಾತ್ರದಿಂದಾಗಿ ಕಂಪ್ಲೀಟ್ ಚೇಂಜ್ ಆಗಿದೆ. ಹಾಗಾಗಿ ಕೀರ್ತಿ ಮತ್ತೆ ಬರಬೇಕು ಅನ್ನುವಂಥದ್ದೇ ಎಲ್ಲರ ಒಂದು ಆಶಯ. ಸೊ ಈ ಧಾರಾವಾಹಿಯಲ್ಲಿ ಕೀರ್ತಿ ಪಾತ್ರ ಇರುತ್ತೋ ಇಲ್ವೋ ಅನ್ನೋದು ನನಗೂ ಕೂಡ ಗೊತ್ತಿಲ್ಲ. ಸೆಟ್ಗೆ ಹೋದಾಗ ಸ್ಕ್ರೀನ್ ಪ್ಲೇ ನೋಡಿದಾಗಲೇ ನಮಗೂ ಕೂಡ ಕತೆ ಎಲ್ಲಿಗೆ ಹೋಗ್ತಿದೆ ಅಂತ ಗೊತ್ತಾಗುವಂಥದ್ದು. ಅದಕ್ಕಿಂತ ಮುಂಚೆ ನಮಗೇನು ಗೊತ್ತಾಗೋದಿಲ್ಲ. ಇನ್ನು ಲಕ್ಷ್ಮಿ ಕೀರ್ತಿ ಸ್ನೇಹವನ್ನು ಕೆಲವರು ಇಷ್ಟಪಟ್ಟಿದ್ದಾರೆ. ಸೊ ಹುಡುಗಿಯರ ಮಧ್ಯೆ ಜಗಳ ಇರುತ್ತೆ, ಮನಸ್ತಾಪ ಸೇರುತ್ತೆ, ಎರಡೂ ಜಡೆ ಸೇರಲ್ಲ ಅಂತ ಹೇಳ್ತಾರೆ. ಸೊ ಇದನ್ನು ಮುರಿಯುವಂಥ ಕತೆಗಳು ಬಂದಾಗ ಅದನ್ನು ಜನರು ಒಪ್ಪಿಕೊಂಡಿರೋದು ಖುಷಿಯನ್ನು ನೀಡಿರುವಂಥದ್ದು. ನಾನು ನಿರೀಕ್ಷೆ ಮಾಡಿದ್ದಕ್ಕಿಂತ ಹೆಚ್ಚು ಪ್ರೀತಿ ಕೊಟ್ಟು ಮನೆ ಮಗಳ ರೀತಿ ನೋಡ್ಕೊಂಡಿದ್ದಕ್ಕೆ ನಾನು
ಯಾವತ್ತಿಗೂ ಕೂಡ ಚಿರಋಣಿ ಅನ್ನುವಂಥದ್ದನ್ನು ನಟಿ ತನ್ವೀರಾ ಒಂದು ಸಂದರ್ಶನದಲ್ಲಿ ಹೇಳ್ಕೊಂಡಿರುವಂಥದ್ದು. ಸೊ ಕೀರ್ತಿ ಪಾತ್ರ ಇರುತ್ತೋ ಇರಲ್ವೋ ಅನ್ನೋದ್ರ ಬಗ್ಗೆ ಪ್ರಶ್ನೆ ಕೇಳಿದಂಥ ಸಂದರ್ಭದಲ್ಲೂ ಕೂಡ ಆಕೆ ಕೊಟ್ಟಿರುವಂಥ ಉತ್ತರ, ಕೀರ್ತಿ ಪಾತ್ರ ಇರುತ್ತೋ ಇಲ್ವೋ ಅನ್ನೋದು ನನಗೇ ಗೊತ್ತಿಲ್ಲ. ಸೆಟ್ಗೆ ಬಂದಾಗ ಸ್ಕ್ರೀನ್ ಪ್ಲೇ ನೋಡಿದಾಗಲೇ ನಮಗೂ ಕೂಡ ಕತೆ ಏನಾಗ್ತಾ ಇದೆ, ಸೊ ಇವತ್ತು ನನ್ನ ಪಾತ್ರ ಏನು, ಇವತ್ತು ನಾನು ಏನು ಡೈಲಾಗನ್ನು ಹೇಳಬೇಕು, ಸ್ಟೋರಿ ಏನು, ಇವೆಲ್ಲವೂ ಕೂಡ ಗೊತ್ತಾಗುವಂಥದ್ದು. ಅದಕ್ಕಿಂತ ಮುಂಚೆ ಏನಾಗುತ್ತೆ ಅನ್ನುವಂಥದ್ದು ಗೊತ್ತಿಲ್ಲ. ಸೊ ಸದ್ಯಕ್ಕೆ ಕೀರ್ತಿಯ ಪಾತ್ರವನ್ನು ಹೋಲ್ಡ್ ಮಾಡಿದ್ದಾರೆ. ಸೊ ಮುಂದೆ ಬಂದರೂ ಬರಬಹುದು. ಈಗ ಆಕೆ ಡೆಡ್ ಬಾಡಿ ಸಿಕ್ಕಿರುವಂಥದ್ದು ಬಹುಶಃ ಆಕೆದು ಅಲ್ಲ ಅನ್ನುವಂಥದ್ದು ಕೆಲವರ ಅಭಿಪ್ರಾಯ. ವೀಕ್ಷಕರು ಅಷ್ಟು ಆ ಒಂದು ಪಾತ್ರಕ್ಕೆ ಆಳವಾಗಿ ಇಳಿದು ಬಿಟ್ಟಿದ್ದಾರೆ. ಸೊ ಹಾಗಾಗಿ ಆ ಒಂದು ಪಾತ್ರ ಮತ್ತೆ ಬರಲೇಬೇಕು. ಕೀರ್ತಿ ಸತ್ತೇ ಇಲ್ಲ. ಸೊ ಈಗ ಆ ಒಂದು ಸುಟ್ಟ ಒಂದು ಏನು ಡೆಡ್ ಬಾಡಿ ಸಿಕ್ಕಿರುವಂಥದ್ದು ಅದು ಕೀರ್ತಿದಲ್ಲ. ಸೊ ಕೀರ್ತಿ ಪಾರಾಗಿದ್ದಾಳೆ, ಎಲ್ಲೋ ಇದ್ದಾಳೆ, ಸೇಫ್ ಆಗಿದ್ದಾಳೆ. ಸೊ ಮತ್ತೆ ಕಮ್ಬ್ಯಾಕ್ ಆಗ್ತಾಳೆ, ಮತ್ತೆ ಫೈಟ್ ಮಾಡ್ತಾಳೆ. ಸೊ ಕಾವೇರಿಯ ಎಲ್ಲ ಒಂದು ವಿಚಾರವನ್ನು ಬಯಲಿಗೆಳಿತಾಳೆ. ಸೊ ಮತ್ತೆ ಏನಾಗುತ್ತೆ ಅನ್ನುವಂಥದ್ದು ಕಾದು ನೋಡಬೇಕು. ಒಟ್ಟಾರೆಯಾಗಿ ಈಗ ಕೀರ್ತಿ ಪಾತ್ರವನ್ನಂತೂ ಪ್ರೇಕ್ಷಕರು ಮಿಸ್ ಮಾಡ್ಕೊಳ್ತಾ ಅನ್ನೋದರೆ ಪ್ರತಿದಿನ ಸೀರಿಯಲನ್ನು ನೋಡಬೇಕಾದ್ರೂ ಕೂಡ ಕೀರ್ತಿ ಇವತ್ತು ಬರಬಹುದು ಅನ್ನುವಂಥ ನಿರೀಕ್ಷೆಯಲ್ಲೇ ನೋಡ್ತಾ ಇರ್ತಾರೆ. ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಎಲ್ಲೇ ನೋಡಿದ್ರೂ ಕೂಡ ಕೀರ್ತಿ ಪಾತ್ರದ ಒಂದು ಝಲಕ್ ಆಗಿರ್ಬೋದು, ಡಾನ್ಸ್ ಆಗಿರ್ಬೋದು, ಆಕೆಯ ಅಭಿನಯ ಆಗಿರ್ಬೋದು, ಎಲ್ಲವೂ ಕೂಡ ವೈರಲ್ ಆಗ್ತಾ ಇದೆ. ಸೊ ಸ್ನೇಹಿತರೆ, ಕೀರ್ತಿ ಪಾತ್ರ ಮತ್ತೆ ಬರಬೇಕಾ? ಕೀರ್ತಿ ಮತ್ತೆ ಬರ್ತಾಳ? ಲಕ್ಷ್ಮೀ ಬಾರಮ್ಮದಲ್ಲಿ ಕೀರ್ತಿ ಇಲ್ಲದೆ ಆ ಒಂದು ಧಾರಾವಾಹಿಯನ್ನು ನೋಡಿದಾಗ ನಿಮ್ಗೇನು ಅನ್ನಿಸುತ್ತೆ? ಸೊ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯನ್ನು ನೋಡ್ತಿದ್ದೀರಾ. ಸೊ ಮುಂದೆ ಕೀರ್ತಿ ಬಂದರೆ ಕತೆ ಏನಾಗ್ಬೋದು? ನಿಮ್ಮ ಅಭಿಪ್ರಾಯ ಏನು? ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.